ಪ್ರತಿಲಿಪಿ ಕನ್ನಡದ ಜನಪ್ರಿಯ ಬರಹಗಾರ ಶ್ರೀ ಗೌತಮ್ ಕುತ್ತೆತ್ತೂರ್. ಇವರು ಪ್ರತಿಲಿಪಿಯಲ್ಲಿ ಬರೆದು ಪ್ರಕಟಿಸಿದ 2 ಕಾದಂಬರಿಗಳು ಯುವ ಓದುಗರ ಮನಗೆದ್ದಿವೆ. ಇವರು ತಮ್ಮದೇ ಪ್ರಕಾಶನ ಸಂಸ್ಥೆಯಾದ ಭಾವಲಿಪಿಯ ಮೂಲಕ ಕನ್ನಡ ಕಾದಂಬರಿಗಳನ್ನು ಪುಸ್ತಕಗಳನ್ನು ಪ್ರಕಟಿಸುತ್ತಿದ್ದಾರೆ. ಇವರ ಬದುಕು, ಬರಹ, ಯೋಜನೆಗಳು, ಕನಸುಗಳ ಕುರಿತು ಇವರ ಮಾತುಗಳಲ್ಲಿ ಕೇಳೋಣ ಬನ್ನಿ. ಆತ್ಮೀಯ ಗೌತಮ್ ಅವರಿಗೆ ನಮಸ್ಕಾರಗಳು. ಮೊದಲನೇದಾಗಿ ಪ್ರತಿಲಿಪಿ ಕನ್ನಡ ವೇದಿಕೆ ನಡೆಸುವ ಸಾಹಿತಿಗಳೊಡನೆ ಸಂವಾದ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಾವು ಪ್ರತಿಲಿಪಿ ಕನ್ನಡದ ಪ್ರಸಿದ್ಧ ಲೇಖಕರು. ನಾನು ಪ್ರತಿಲಿಪಿಗೆ ಮೊದಲು ಬಂದಾಗ ಬಹಳಷ್ಟು ಜನ ನಿಮ್ಮ ನೀ ಹಾಡಾದರೆ ನಾ ಶ್ರುತಿಯಾಗುವೆ ಕಾದಂಬರಿ ಕುರಿತು ಮಾತಾಡ್ತಿದ್ರು. ನಾನು ಕುತೂಹಲಕ್ಕೆ ಓದಿದ್ದೀನಿ ಕೂಡ. ತುಂಬ ಅದ್ಭುತವಾದ ಕಾದಂಬರಿ, ಅಂದರೆ ಓದಿಸ್ಕೊಂಡು ಹೋಗುವಂಥ ಕಾದಂಬರಿ. ಯಾವುದೇ ರೀತಿ ಬೋರ್ ಪಡಿಸೋದಾಗಲಿ, ಸುಮ್ಮನೆ ಎಳೆದಿದ್ದಾರೆ ಅಂತ ಆಗಲಿ, ಆ ಥರದ್ದೇನಿಲ್ಲ. ಒಂದು ಸುಂದರವಾದ ಕಾದಂಬರಿ ಆಗೋದಕ್ಕೆ ಯಾವ ಅರ್ಹತೆ ಬೇಕೋ ಅದೆಲ್ಲವೂ ಇದೆ ನನ್ನ ಪ್ರಕಾರ. ನನ್ನ ಪ್ರಕಾರ ಅಷ್ಟೇ ಅಲ್ಲ, ಓದುಗರ ಪ್ರಕಾರ ಕೂಡ. ನಿಮಗೆ ತುಂಬ ರೀಡ್ ಕೌಂಟ್ ಕೂಡ ಸಿಕ್ಕಿದೆ ಇದರಲ್ಲಿ. ಸೊ ನೀ ಹಾಡಾದರೆ ನಾ ಶ್ರುತಿ ಆಗುವೆ ಕಾದಂಬರಿಯ ಮೂಲಕ ನಾವು ನಮ್ಮ ಕನ್ವರ್ಸೇಷನನ್ನು ಶುರು ಮಾಡೋಣ. ಮೊದಲನೇದಾಗಿ ಈ ಕಾದಂಬರಿಯ ಪ್ಲಾಟ್ ನಿಮಗೆ ಹೊಳೆದಿದ್ದು ಹೇಗೆ? ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಓದುಗರಿಗೆ, ಅಂದ್ರೆ ಇಲ್ಲಿವರೆಗೂ ಓದದೇ ಇರ್ತಕ್ಕಂಥ ನಮ್ಮ ಪ್ರತಿಲಿಪಿಯ ಓದುಗರಿಗೆ ಅದ್ರ ಕುರಿತು ಸ್ವಲ್ಪ ಮಾಹಿತಿಯನ್ನು ಕೊಟ್ಟು ಆ ನಂತರ ಬೇರೆ ಮಾತುಗಳನ್ನ. ಸರಿ. ನೀ ಹಾಡಾದರೆ ನಾ ಶ್ರುತಿ ಆಗುವೆ. ನಾನು ಮೊದಲನೇದಾಗಿ ನಾನು ಅದನ್ನು ಬರ್ದಿರೋದು ಒಂದು ಫಿಲ್ಮ್ ಮಾಡೋಣ ಅಂತೇಳಿ, ಒಂದು ಶಾರ್ಟ್ ಫಿಲ್ಮ್, ಟೆಲಿಫಿಲ್ಮ್ ಮಾಡೋಣ ಅಂತೇಳಿ ನಾನು ಮತ್ತೆ ನನ್ನ ಫ್ರೆಂಡ್ ಯೋಚನೆ ಮಾಡಿ ಬರ್ದಿರೋದು ನಾನೇ. ಬಟ್ ಸ್ಟೋರಿ ಏನಂತೇಳಿ ನನ್ನ ಒಬ್ಬ ಗೆಳೆಯ ಇದ್ದ ಸರ್, ಅವನೊಂದು ನನಗೊಂದು ಕಥೆ ಹೇಳಿದ್ದ. ಅವನಂದ್ರೆ ಪರ್ಸನಲಿ ಅವನದೇ ಕಥೆ ಅದು. ಏನಂದ್ರೆ ಒಂದು ಹುಡುಗಿ ಫೇಸ್ಬುಕ್ ಅಲ್ಲಿ ಅವನಿಗೆ ಮೆಸೇಜ್ ಮಾಡ್ತಾ ಇದ್ಲು. ಬಟ್ ಅವನಿಗೇನೋ ಒಂದು ಅರ್ಥ ಆಯ್ತು, ಅಂದ್ರೆ ಅವನಿಗೆ ಬೇರೆ ಹುಡುಗರ ಜೊತೆ ಕೂಡ ಅವಳು ಹಾಗೆ ಫ್ಲರ್ಟ್ ಮಾಡ್ತಾ ಇದ್ದಾಳೆ ಅಂತ ಹೇಳಿ. ಅದಕ್ಕೆ ಇವನು ಏನ್ ಮಾಡ್ದ, ನಾನು ಅವಳಿಗೆ ಒಂದು ಪಾಠ ಕಲಿಸ್ಬೇಕು ಅಂತ ಹೇಳಿ ಹೊರಟಿದ್ದೆ ಇವನು. ಬಟ್ ನಾನೇನ್ ಮಾಡ್ದೆ, ಅವನ ಹತ್ರ ಆತರ ಎಲ್ಲ ಮಾಡೋಕ್ ಹೋಗ್ಬೇಡ, ಏನಾದ್ರು ಆದ್ರೆ ಅವಳೇನಾದ್ರು ಮಾಡ್ಕೊಂಡ್ರೆ ಮತ್ತೆ ನಿನ್ಗೆ ಕಷ್ಟ ಅಂತ ಹೇಳಿ ಅನಾಹುತ ಆಗುತ್ತೆ ಅಂತ ಹೇಳಿ ಅಲ್ಲಿಗೆ ಅವ್ನು ನಿಲ್ಸಿದ್ದಾನೆ ಸರ್. ಬಟ್ ನನ್ಗೆ ಅಲ್ಲಿ ಆ ಸ್ಟೋರಿಯಲ್ಲಿ ಅವ್ನು ಹೇಳಿದ್ದು ಒಂದು ಕಡೆ ಏನೋ ಒಂದ್ ಕಡೆ ಅದನ್ನ ತಗೊಳ್ಬಹುದು ಅಂತ ನಂಗೆ ಅನಿಸ್ತು, ಈ ತರ ಇದ್ರೆ ಒಳ್ಳೇದು ಅಂತ ಹೇಳಿ. ಸೊ ಫೇಸ್ಬುಕ್ ಪೋಸ್ಟ್ ಅನ್ನು ನಾನು ಅಲ್ಲಿ ಇಟ್ಕೊಂಡೆ. ಮತ್ತೆ ಈ ಆಕಾಂಕ್ಷ ಕಥೆ ಆಗ್ಲಿ, ಅಭಿಕಥೆ ಆಗ್ಲಿ, ಅದು ನಾನು ನೋಡಿರೋದು ಹತ್ತಿರದಿಂದಲೇ. ನಮ್ದೊಬ್ರು ಹತ್ತಿರದವ್ರದ್ದು ಲೈಫಲ್ಲಿ ಆಗಿರೋ ಕತೆ, ಅದನ್ನೇ ನಾನು ಬರ್ಕೊಂಡು ಹೋದೆ ಸರ್. ಆ ಕತೆ ಬೇರೆನೇ ಇತ್ತು, ಬಟ್ ಈ ಕಥೆನ ನಾನು ಹ್ಯಾಪಿ ಎಂಡಿಂಗ್ ಅಲ್ಲಿ ಕೊಟ್ಟಿದ್ದೀನಿ ಅಷ್ಟೇ. ಒಟ್ಟಿನಲ್ಲಿ ಓದುಗರಿಗೆ ನಿಮ್ಮ ಸ್ವಂತ ಕಲ್ಪನೆ ಇರ್ಬೋದು, ಅಥವಾ ಕೇಳಿದ ನಿಮ್ಮ ಗೆಳೆಯರು, ಬಂಧುಗಳು ಅನುಭವಿಸಿದಂತಹ ಕೆಲವು ವಿಚಾರಗಳನ್ನ ಇಟ್ಕೊಂಡು ಓದುಗರಿಗೆ ಒಂದು ಅದ್ಭುತವಾದ ಕೃತಿಯನ್ನು ಕೊಟ್ಟಿದ್ದೀರ. ಇನ್ನು ನಿಮ್ಮ ಪರ್ಸನಲ್ ಲೈಫಿಗೆ ಬರೋದಾದ್ರೆ, ಓದುಗರಿಗೆ ಮತ್ತು ಒಬ್ಬ ಅಭಿಮಾನಿಯಾಗಿ, ಸಂಪಾದಕನಲ್ಲದೆ ಒಬ್ಬ ಅಭಿಮಾನಿಯಾಗಿ ನನಗೂ ಕೂಡ ನಿಮ್ಮ ಬಗ್ಗೆ ತಿಳ್ಕೋಬೇಕು ಅಂತಕ್ಕಂಥ ಒಂದು ಆಸೆ ಇದೆ. ಎಷ್ಟೋ ಸರಿ ಏನಾಗುತ್ತೆ ಅಂದ್ರೆ, ನಮಗೆ ಸಾಹಿತಿಗಳ ವೈಯಕ್ತಿಕ ಬದುಕು ಜಾಸ್ತಿ ಗೊತ್ತಿರಲ್ಲ. ಅವರ ಕೃತಿಗಳು ಗೊತ್ತಿರತ್ತೆ, ಅವರು ಯಾವ ವಿಚಾರಧಾರೆಯನ್ನು ಇಟ್ಕೊಂಡು ಮಾತಾಡ್ತಾರೆ ಅಥವಾ ಬರೀತಾರೆ ಹೇಳೋದು ಗೊತ್ತಿರುತ್ತೆ, ಆದ್ರೆ ವೈಯಕ್ತಿಕವಾದ ಜೀವನ ಗೊತ್ತಿರಲ್ಲ. ನಿಮ್ಮ ಬಿಗಿನಿಂಗ್ ಇಂದ ಶುರು ಮಾಡೋದಾದ್ರೆ ನಿಮ್ಮ ವೈಯಕ್ತಿಕ ಬದುಕನ್ನ ಸ್ವಲ್ಪ ನಮ್ಮ ಓದುಗರಿಗೆ ತೆರೆದಿಡ್ತೀರಾ? ಸರ್, ನಮ್ದು ತಂದೆ ಹೆಸರು ಪುರಂದರ್ ಅಂತ ಹೇಳಿ, ತಾಯಿ ಹೆಸರು ಭಾರತಿ ಅಂತ ಹೇಳಿ. ನಾವು 3 ಜನ ಮಕ್ಕಳು, ಅಕ್ಕ, ನಾನು, ತಮ್ಮ. ಹಾಗೆ ಅಕ್ಕನಿಗೆ ಮದುವೆ ಆಗಿದೆ. ಇವಾಗ ನಾನು ಮತ್ತೆ ತಮ್ಮ ತಂದೆ ತಾಯಿ ಜೊತೆ ಒಟ್ಟಿಗೆ ಇದ್ದೀವಿ. ಈ ಬರೆಯೋದು ಓದೋದೆಲ್ಲ ನನಗೆ ಸಣ್ಣ ಏಜ್ ಇಂದಲೇ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಮನೆಯಲ್ಲಿ ಅಪ್ಪ ಯಾವಾಗ್ಲೂ ಪೇಪರ್ ಓದ್ತಾ ಇದ್ರು, ಆಮೇಲೆ ಮ್ಯಾಗಝಿನ್ಸ್ ತರ್ತಾ ಇದ್ರು, ತರಂಗ, ಸುಧಾ ಅಂತ ಹೇಳಿ. ಆಮೇಲೆ ನನ್ನ ಸುತ್ತಲಲ್ಲಿ ನನ್ನ ಮಾವನವರು, ಅವರಿಗೆ ಕೂಡ ಅದೇ ತರ ಓದುವ ಅಭಿರುಚಿ ಎಲ್ಲ ಜಾಸ್ತಿ ಅವರಿಗೆ. ತುಂಬಾ ಅವರು ಲಂಕೇಶ್ ಅವರಲ್ಲಿ ಅಥವಾ ಆತರ ಅವ್ರು ಸ್ವಲ್ಪ ನಾಸ್ತಿಕವಾದ ಹಾಗಾಗಿ. ಬಟ್ ಅವರು ಸಾಹಿತ್ಯ ಎಲ್ಲ ತುಂಬಾ ಓದ್ತಾ ಇದ್ರು ಅವರು. ಆತರ ಅವ್ರದ್ದು ಏನಂದ್ರೆ, ನಾನು ಅಲ್ಲಿ ಹೋದ್ರು ಓದ್ತಾ ಇದ್ದೆ. ಬೆಳೀತಾ ಇದೆ ಸರ್. ಪ್ರೈಮರಿ ಸ್ಕೂಲಲ್ಲಿ ಟೈಮಲ್ಲಿ ನಮ್ದು ಈ ಬಾಲಮಂಗಳ, ಚಂಪಕ ಅದನ್ನೆಲ್ಲ ಓದ್ತಾ ಕಥೆ ಏನೇನೋ ಕಲ್ಪನೆ ಎಲ್ಲ ಬರ್ತಾ ಇತ್ತು ಸರ್. ನಾನು ನಿಜ ಹೇಳ್ಬೇಕು ಅಂತಂದ್ರೆ, ಒಂದು 8ನೇ ತರಗತಿಯಲ್ಲಿರುವಾಗಲೇ ನಾನು ಕಥೆಯನ್ನ ಸ್ಟಾರ್ಟ್ ಮಾಡಿದ್ದೆ ನಾನು ಬರೆಯೋಕೆ. ಒಂದು ಸಣ್ಣ ಒಂದು 40 ಪೇಜ್ ಪುಸ್ತಕ ಇಟ್ಕೊಂಡು, ರೋಲ್ಡ್ ಬುಕ್ ಇಟ್ಕೊಂಡು ಬರಿತಾ ಇದ್ದೆ. ಅಕ್ಕನಿಗೆ ಓದೋಕ್ ಕೊಡ್ತಾ ಇದ್ದೆ, ಅವಳು ಓದ್ತಾ ಇದ್ಲು, ಅಲ್ಲಿಗೆ ಮುಗಿತಾ ಇತ್ತು. ಆಮೇಲೆ ನಾನು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ಇದನ್ನ. ಆಮೇಲೆ ಯಾವಾಗ PUC ಗೆ ನಾವು ಕಾಲಿಟ್ನ, ಅವಾಗ ನಂಗೆ ಡಾಕ್ಟರ್ ಸುರೇಶ್ ಶೆಟ್ಟಿ ಅಂತ ಹೇಳಿ ನಮ್ದು ಪ್ರಿನ್ಸಿಪಲ್ ಆಗಿದ್ರು, MDS PU ಕಾಲೇಜ್ ಕುಳಯಲ್ಲಿ. ನಾನು PUC ಮಾಡಿರೋದಲ್ಲಿ ಕುಳಯಲ್ಲಿ, ಸುರತ್ಕಲ್ ಹತ್ರ. ಸೊ ಅವರು, ನಾನು ಬರಿತಾ ಇರ್ಬೇಕಾದ್ರೆ ನಾನು ಹನಿಗಾವನೆಲ್ಲ ಬರಿತಾ ಇದ್ದೆ ಕಾಲೇಜ್ ನಮ್ದು ಮ್ಯಾಗಝಿನ್ಗೆಲ್ಲ. ಅವಾಗ ಅವರು ಅದನ್ನ ನೋಡ್ಬಿಟ್ಟು, ಇನ್ನು ಇದನ್ನೇ ಕಂಟಿನ್ಯೂ ಮಾಡಿದ್ರೆ ನಿಮ್ಗೆ ಚೆನ್ನಾಗಿರುತ್ತೆ, ಬರವಣಿಗೆಲ್ಲ ನಿಮ್ಗೆ ಹೀಗಿದೆ, ಈ ತರ ಸಾಹಿತಿಗಳಿದ್ದಾರೆ, ಇವ್ರನ್ನೋದು ಅಂತ ಹೇಳಿ ತುಂಬಾ ಜನ ರೆಫರ್ ಮಾಡ್ತಾ ಇದ್ರು. ಒಳ್ಳೆ ಮಾರ್ಗದರ್ಶನ. ಹೌದು, ಖಂಡಿತ. ಹಾಗಾಗಿ ನಾನು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡೆ ಸರ್. ಆ ಟೈಮಲ್ಲಿ ನನ್ಗೆ ಸ್ವಲ್ಪ ರವಿ ಬೆಳಗೆರೆ ಅವ್ರದ್ದು ನಂಗೆ ಅಭಿಮಾನ ಜಾಸ್ತಿ ಅವ್ರ ಮೇಲೆ. ಯಾಕಂದ್ರೆ ನಾನು ಕಂಟಿನ್ಯೂಸ್ ಆಗಿ ಓದಕ್ಕೆ ಶುರು ಮಾಡಿದವರನ್ನು.
ಅದು PUC ನಲ್ಲೇ ಸ್ಟಾರ್ಟ್ ಆಗಿತ್ತು. ಹ್ಮ್. ಹಾಯ್ ಬೆಂಗಳೂರು ಆಗಿ ಓ ಮನಸ್ಸೆ ಆಗಿ ಆಮೇಲೆ ಓದ್ತಾ 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 ಹೋಗಿ ಹೋಗಿ ಡಿಗ್ರಿಗೆ ಬರ್ಬೇಕಾದ್ರೆ ಕಾಲೇಜಲ್ಲಿ ಬರ್ಬೇಕಾದ್ರೆ ಸೆಕೆಂಡ್ ಇಯರ್ ಡಿಗ್ರಿಯಲ್ಲಿ ಇರ್ಬೇಕಾದ್ರೆ ನಾನು BBM ಮಾಡಿರೋದು. BBM ಪ್ರೋಗ್ರಾಮ್ ನಾನು. ಆವಾಗ ಸಾಹಿತ್ಯದಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಸರ್, ಆಸಕ್ತಿ ಇತ್ತು. ಆಗ ಅದೇ ಸೆಕೆಂಡ್ ಇಯರ್ ಡಿಗ್ರಿಯಲ್ಲಿ ಇರ್ಬೇಕಾದ್ರೆ ಸುಧಾರಾಣಿ ಅಂತ ಫಸ್ಟ್ ಇಯರ್ ಅಲ್ಲಿ ನಮ್ಗೆ ಲ್ಯಾಂಗ್ವೇಜ್ ಇತ್ತು ಕನ್ನಡ. ಸುಧಾರಾಣಿ ಅಂತ ಮೇಡಮ್ ಇದ್ರು, ಕನ್ನಡ ಮೇಡಮ್. ಒಂದ್ ದಿವಸ ಏನಾಯ್ತು ಅಂದ್ರೆ ನಾನು ಕನ್ನಡ ಆನ್ಸರ್ ಬರೆದಿದ್ದೀನಿ, ಅವರು ಅಷ್ಟರವರೆಗೆ ನನ್ನನ್ನು ಸ್ವಲ್ಪ ಗದರ್ತಾ ಇದ್ರು ಸರ್. ಯಾಕಂದ್ರೆ ನಾನು ಕ್ಲಾಸಿಗೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹೋಗ್ತಾ ಇರ್ಲಿಲ್ಲ, ನಾವು ಬಂಕ್ ಮಾಸ್ಟರ್ಸ್. ಕ್ಲಾಸ್ ಅಲ್ಲಿ ಜಾಸ್ತಿ ಇರ್ತಾ ಇರ್ಲಿಲ್ಲ, ಹೊರಗಡೆ ಇರ್ತಾ ಇದ್ವಿ, ತಿರುಗಾಡ್ತಾ ಇದ್ವಿ. ಹಾಗೆ ಅವರೊಮ್ಮೆ ಆನ್ಸರ್ ಪೇಪರ್ ಕೊಡ್ಬೇಕಾದ್ರೆ ನನ್ನ ಹತ್ರ ಕರೆದು ಕೇಳಿದ್ರು, ನೀನು ನಿಂಗೆ ಬರೆಯೋ ಹವ್ಯಾಸ ಇದೆಯಾ ಅಂತ. ನಾನು ಹೇಳಿದೆ ಹೌದು ಮೇಡಮ್, ನಿಮ್ಗೆ ಗೊತ್ತಾಯ್ತು, ಈಗ ಆನ್ಸರ್ ಬರೆದಿರೋ ರೀತಿ ನೋಡುವಾಗ ಬಹುಶಃ ಆವಾಗಲೇ ನೀವು ಆನ್ಸರ್ನು ಹೌದು. ಅವರ ಹೇಳಿದ ಮಾತುಂಟಲ್ಲ ಸರ್, ಅಲ್ಲಿಂದ ನಾನು ಸ್ವಲ್ಪ ನನ್ಗೆ ಯಾವಾಗ ಯೋಚನೆ ಬಂತು, ನಾನು ಸ್ವಲ್ಪ ಬರಿಬಹುದು ನನಗೂ ಕೂಡ ಅಂತೇಳಿ. ಆಮೇಲೆ ನಾನು ಒಂದು ಕತೆ ಬರೆದೆ ಮ್ಯಾಗಝಿನ್ಗೆ, ಅದು ತುಂಬಾ ಇಷ್ಟ ಆಯ್ತು. ನಮ್ದು ಸಾಹಿತ್ಯದ್ದು ನೋಡ್ಕೊಳ್ತಾ ಇದ್ದವರು ಜ್ಯೋತಿ ಶೆಟ್ಟಿ ಗುತ್ತೆತ್ತೂರು ಅಂತ ಹೇಳಿ, ಅವರು ಕೂಡ ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಮತ್ತೆ ಸಾಹಿತ್ಯ ಕಥೆ ಎಲ್ಲ ಬರೆಯೋದು ಅಥವಾ ಆತರ ಸಾಹಿತ್ಯಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ಅವ್ರು. ಮತ್ತೆ ನನ್ನನ್ನು ಕರೆದು ಫೈನಲ್ ಇಯರ್ ಇರ್ಬೇಕಾದ್ರೆ ನನ್ನನ್ನು ಕಾಲೇಜ್ ಮ್ಯಾಗಝಿನ್ ಎಡಿಟರ್ ಮಾಡಿದ್ರು. ಆ ಇಯರ್ ಪೂರ್ತಿ ನಾನು ಬರಿತಾನೆ ಇದ್ದೆ ಸರ್ ನಾನು ಅದಕ್ಕೋಸ್ಕರ. ಮತ್ತೆ ನಾವು ಸಂದರ್ಶನ ಮಾಡ್ತಾ ಇದ್ವಿ, ಮೀನುಗಾರರ ಸಮಸ್ಯೆ ಅಂತ ಹೇಳಿ ಒಂದು ತುಂಬಾ ಸೀರಿಯಸ್ ಮ್ಯಾಟರ್ ಅನ್ನು ನಾವಿಬ್ರು ನನ್ ಗೆಳೆಯ ಒಬ್ರು ಶಬೀರ್ ಅಂತ ಹೇಳಿ ಅವ್ರು ಸೇರ್ಕೊಂಡು ಮಾಡಿದ್ವಿ ನಾವು. ಆಮೇಲೆ ಕೆಲ್ಸಕ್ಕೆ ಹೋಗ್ಮೇಲೆ ಬರೆಯೋದೆಲ್ಲ ಬಿಟ್ಬಿಟ್ಟಿದ್ದೆ ನಾನು. ತುಂಬಾ ಒಂದು ಸಾಧಾರಣ ಒಂದು 3-4 ವರ್ಷ ಗ್ಯಾಪ್ ಕೊಟ್ಟಿದ್ದೆ. ಆಮೇಲೆ ಬರ್ದಿರೋದು ನೀ ಹಾಡಾದ್ರೆ ನಾ ಜೊತೆ. ಫಸ್ಟ್ಗೆ ಅದನ್ನು ಅದೇ ಸ್ವಲ್ಪ ಸಮಯ ಆದ್ಮೇಲೆ ನಾನು ಪಬ್ಲಿಷ್ ಮಾಡಿರೋದು. ಸೊ ನೀ ಹಾಡಾದ್ರೆ ಅಷ್ಟೇ ಪ್ರತಿಲಿಪಿಯಲ್ಲಿ ಮೊದಲು ಪ್ರಕಟಿಸಿದ್ದ ಅಥವಾ ಇಲ್ಲ, ಕಾದಂಬರಿಯಾಗಿ ಮೊದಲು ಬಂದಿತ್ತು ಸರ್. ನಾನು ಇಲ್ಲಿ ಮಂಗಳೂರಲ್ಲಿ ಮಾತ್ರ ನಾನು ನೋಡ್ಕೊಂಡಿದ್ದೆ. ಬಟ್ ಯಾವಾಗ ನಾನು ಪ್ರತಿಲಿಪಿ ನನ್ಗೆ ನಿಜ ಹೇಳ್ಬೇಕಂದ್ರೆ, ನಾನು ದೀಕ್ಷಿತ ವರ್ಕಾಡಿ ನಂದು ತುಂಬಾ ಒಳ್ಳೆ ಸ್ನೇಹಿತೆ, ಅವರು ಮಾರ್ಗದರ್ಶಕರು ಕೂಡ. ನಾನು ನೀಹಾಡದರೆ ಪರ್ಯಾಪ್ತ ಬರ್ದು ನಿಲ್ಸಿದ್ದೆ. ನಾನು ಏನೋ ಇಂಟ್ರೆಸ್ಟ್ ಇರ್ಲಿಲ್ಲ ಅವಾಗೆಲ್ಲ ಬರಿಬೇಕು ಅಂತ ಹೇಳಿ. ಯಾವಾಗ ಅವರು ನೀಹಾಡದರೆ ಓದಿದ್ರು ಕಾದಂಬರಿ ರೂಪದಲ್ಲಿ, ಆಮೇಲೆ ಅವರು ನನ್ನ ಪರ್ಯಾಪ್ತ ತಗೊಂಡು ಹೇಳಿದ್ರು, ಇದನ್ನು ನೀವು ಸ್ವಲ್ಪ ಚೇಂಜ್ ಮಾಡಿ ಬರೀರಿ, ತುಂಬಾ ಚೆನ್ನಾಗಿದೆ ಸಬ್ಜೆಕ್ಟ್, ಖಂಡಿತ ತುಂಬಾ ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ನಾನು ಪ್ರತಿಲಿಪಿಗೆ ನನ್ನನ್ನು ಪರಿಚಯ ಮಾಡಿದ್ದು ಕೂಡ ಅವರೇ, ದೀಕ್ಷಿತ್ ಅವರು. ಯಾಕೆಂದ್ರೆ ಅವರು ಫಸ್ಟ್ ಡೌನ್ಲೋಡ್ ಮಾಡಿದ್ರು ಆ್ಯಪ್, ಅದನ್ನು ನೋಡಿದ್ಮೇಲೆ ನೀವು ಇದರಲ್ಲಿ ಬರೀರಿ ಅಂತ ಹೇಳ್ತಾ ಇದ್ರು. ನಾನು ಫಸ್ಟಿಗೆ ಒಂದು ರೋಮಿಂಗ್ ರೂಮರ್ಗಳ ಬೆನ್ನು ಹತ್ತಿ ಅಂತ ಹೇಳಿ ಆರ್ಟಿಕಲ್ ಬರ್ತಿದ್ದೆ. ಅದೇನೋ ಅಷ್ಟು ಏನು ಜಾಸ್ತಿ ಓದ್ಲಿಲ್ಲ. ಆಮೇಲೆ ಪ್ರೀತಿ ಜೋಪಾನ ಅಂತ ಹೇಳಿ ಒಂದು ಸಣ್ಣ ಕತೆ ಬರ್ದೆ ನಾನು, ಅದು ಸ್ವಲ್ಪ ಜಾಸ್ತಿ ರೀಡಿಂಗ್ ಹೋಯ್ತು. ಆಮೇಲೆ ನೀ ಹಾಡೋದ್ರೆ ಯಾಕೆ ಹಾಕ್ಬಾರ್ದು ಧಾರಾವಾಹಿಯಾಗಿ ಅಂತ ಅನಿಸ್ತು, ನಾನು ಹಾಕ್ತಾ ಬಂದೆ ಅದನ್ನು ಧಾರಾವಾಹಿ. ನೀ ಹಾಡಾದ್ರೆ ಅಷ್ಟೇ ಆಗುವೆ ನಿಮಗೆ ಹಾಗೆ ಅನಿಸಿದ್ದು, ಮತ್ತೆ ದೀಕ್ಷಿತ ವರ್ಕಾಡಿ ಅವರು ನಿಮಗೆ ಅಪ್ರೋಚ್ ಮಾಡಿದ್ದು ಎಲ್ಲ ಒಂಥರ ನಮ್ಮ ಸಾಹಿತ್ಯಾಭಿಮಾನಿಗಳ ಅಂದ್ರೆ ಪ್ರತಿಲಿಪಿಯ ಓದುಗರ ಮತ್ತು ಪ್ರತಿಲಿಪಿಯ ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು. ಒಂದು ಅದ್ಭುತವಾದ ಕೃತಿಯನ್ನು ನಮಗೆ ಕೊಟ್ರಿ. ನಿಜವಾಗ್ಲೂ ನೀ ಹಾಡಾದ್ರೆ ಶ್ರುತಿಯಾಗುವೆ ನೀವು ಪಬ್ಲಿಷ್ ಮಾಡಬೇಕಿದ್ರೆ, ಅಂದ್ರೆ ಧಾರಾವಾಹಿಯಾಗಿ ನೀವು ಪಬ್ಲಿಷ್ ಮಾಡಿದ್ರಿ, ಎಲ್ಲಾದ್ರೂ 1-2 ಎಪಿಸೋಡ್ಗಳು ಪಬ್ಲಿಷ್ ಆಗೋದು ಲೇಟ್ ಆದ್ರೆ ನೀವು ಬಹುಶಃ 2-3 ದಿನಕ್ಕೆ ಒಂದೊಂದು ಎಪಿಸೋಡ್ನ ಹಾಕ್ತಿದ್ರಿ ಅನ್ಸುತ್ತೆ. ಅದೇನಾದ್ರೂ ಲೇಟ್ ಆದ್ರೆ ನನಗೆ ಕಾಲ್ಗಳು ಬರ್ತಿದ್ವು. ನನಗೆ ಹೇಗ್ ಬರ್ತಿತ್ತು ಅಂದ್ರೆ, ಒಂದು ದಿವಸ ಅಂತೂ ರಾತ್ರಿ ಒಬ್ರು ಕಾಲ್ ಮಾಡಿ ಮೊದಲೆಲ್ಲ ಮಾತಾಡಿದ್ರು, ಪ್ರತಿಲಿಪಿ ಚೆನ್ನಾಗಿದೆ, ಅದ್ಭುತವಾಗಿದೆ ಎಲ್ಲ ಹೇಳಿದ್ರು. ಆ ನಂತರ ನೀ ಹಾಡಾದ್ರೆ ನಾನು ಶ್ರುತಿಯಾಗುವ ಬಗ್ಗೆ ಹೇಳ್ಬೇಕಿದ್ರೆ ಮಾತು ಏಕವಚನಕ್ಕೆ ತಿರುಗ್ತು. ಯಾಕೆ ಅಂದ್ರೆ ನೀವು ಪಬ್ಲಿಷ್ ಮಾಡಿದ್ರೆ ನೀವ್ ಯಾಕೆ ಹೀಗೆ ಮಾಡ್ತೀಯಾ, ಪಬ್ಲಿಷ್ ಮಾಡೋದಾದ್ರೆ ನೆಟ್ ಮಾಡೋ, ಹೀಗೆಲ್ಲ ಯಾಕೆ ಮಾಡ್ತೀಯ ಅಂದ್ರೆ ಅವರು ಅಷ್ಟು ಇನ್ವಾಲ್ವ್ ಆಗಿದ್ರು. ಅದು ಮುಂದಿನ ಎಪಿಸೋಡ್ ಸಿಕ್ಕಿಲ್ಲ ಅಂದಾಗ ಅವರು ಬಸ್ಟ್ ಆಗ್ಬಿಟ್ರು. ಸೊ ಅಂದ್ರೆ ಅದೊಂಥರ ನಮ್ಗೆ ಹೊಗಳಿಕೆ ಸರ್. ಅಂದ್ರೆ ನಿಮ್ಮ ಮೇಲಿನ ಅಷ್ಟು ಪ್ರೀತಿಗೆ ಆ ತರದ ಮಾತುಗಳು ಬಂತು. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಒಬ್ಬ ಲೇಖಕನನ್ನ ಅಥವಾ ಒಬ್ಬ ಸಾಹಿತಿಯನ್ನ ಜನ ಎಷ್ಟು ಹಚ್ಕೋತಾರೆ, ಎಷ್ಟು ಅವನ ಕೃತಿಗಳನ್ನ ಇಷ್ಟಪಟ್ಟು ಅವನ ಕೃತಿಗಳ ಪ್ರೀತಿಯನ್ನ ಹೇಗೆ ತೋರಿಸ್ತಾರೆ ಹೇಳೋದಕ್ಕೆ ಹೇಳಿದ್ದು. ಆ ತರದ ಪ್ರೀತಿ ನಿಮಗೆ ಸಿಕ್ಕಿದೆ, ನಿಮ್ಮ ಮೂಲಕ ಪ್ರತಿಲಿಪಿಗೆ ಸಿಕ್ಕಿದೆ ಹೇಳೋದು ನಮ್ಮ ಅದೃಷ್ಟ. ಖಂಡಿತ ಸರ್. ನಾನು ಒಂದನೇದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ನೀ ಹಾಡದರೆ ಬರಿಬೇಕಾದ್ರೆ ಕಾದಂಬರಿಯನ್ನು ಸೇಲ್ ಆಯ್ತು ನಾನು ಇಲ್ಲಿ ಪಬ್ಲಿಷ್ ಮಾಡಿದ ಮೇಲೆ, ಪ್ರಕಟಿಸಿದ ಮೇಲೆ ಕಾದಂಬರಿಯಾಗಿ. ಆದ್ರೆ ನನಗೆ ಒಂದು ಒಳ್ಳೆ ಬೇಸ್ ಕೊಟ್ಟಿರೋದು ಪ್ರತಿಲಿಪಿ ಸರ್. ಯಾಕೆಂದ್ರೆ ತುಂಬಾ ಜನರ ಪ್ರೀತಿ ಸಿಕ್ಕಿತ್ತು ನಂಗೆ ಓದುಗರದು. ಆಮೇಲೆ ಫೇಸ್ಬುಕ್ ಅಲ್ಲಿ ಇದ್ದಾರೆ, ಇವಾಗ ಸೋಷಿಯಲ್ ಆಪ್ ಅಲ್ಲಿ ತುಂಬಾ ಜನ. ಅಂದ್ರೆ ನಾನು ನೀ ಹಾಡದ್ರೆ ಅಷ್ಟು ರೀಚ್ ಆಗುತ್ತೆ ಅಂತ ನಾನು ಕನ್ಸಲ್ಲೂ ಯೋಚಿಸಿರ್ಲಿಲ್ಲ. ನನ್ಗೂ ಅಷ್ಟೇ ಒಂದು 3-4 ಎಪಿಸೋಡ್ ವರೆಗೆ ಅಷ್ಟೇನು ಇದಾಗಿರ್ಲಿಲ್ಲ, ಸ್ವಲ್ಪ ಸ್ಲೋ ಅಲ್ಲಿ ಹೋಗ್ತಾ ಇತ್ತು. ಬಟ್ ಆಮೇಲೆ ನನ್ಗೂ ಪರ್ಸನಲ್ ಆಗಿ ಮೆಸೇಜ್ ಬರೋಕೆ ಸ್ಟಾರ್ಟ್ ಆಯ್ತು, ಯಾಕೆ ಲೇಟ್ ಮಾಡ್ತಾ ಇದ್ದೀರಾ, ಅದ್ರಲ್ಲೇ ಕಮೆಂಟ್ ಹಾಕೋದು, ಲೇಟ್ ಆಗಿದ್ದಕ್ಕೆ 1 ಸ್ಟಾರ್ ಕೊಡೋದು, ಆ ತರದೆಲ್ಲ ಆಗ್ತದೆ. ಬಟ್ ಪ್ರತಿಲಿಪಿ ನನ್ಗೆ ಒಂದು ಎಲ್ಲೋ ಇಲ್ಲಿ ಇಷ್ಟರಲ್ಲೇ ಇದ್ದೆ ಸರ್. ನಾನು ಅದನ್ನು ದಾಟಿಸಿದ್ದು ನಮ್ಗೆ ಪ್ರತಿಲಿಪಿ. ಅದಕ್ಕೋಸ್ಕರ ನಾನು ಪ್ರತಿಲಿಪಿ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಅದು ಒಂಥರ ವಿನ್ ವಿನ್ ಸಿಚುವೇಶನ್.
ನಿಮ್ಮಂತಹ ಅದ್ಭುತ ಕೃತಿಕಾರರ ಕೃತಿಗಳು ನಮಗೆ ಸಿಗ್ತಾ ಇರೋದು ನಮ್ಮ ಒಂದು ಬೆಳವಣಿಗೆಗೂ ಕಾರಣ ಆಯಿತು. ಅದೇ ರೀತಿ ನಮ್ಮ ವೇದಿಕೆಯ ಮೂಲಕ ನಿಮಗೂ ಹೆಚ್ಚಿನ ಓದುಗರು, ಅಂದರೆ ಬರೀ ನೀವು ಮಂಗಳೂರು ಅಥವಾ ಲೋಕಲ್ ಪತ್ರಿಕೆಗಳಿಗೆ ಅಥವಾ ಲೋಕಲ್ ಮಾತ್ರ ಪರಿಚಯ ಇದ್ದಂಥವರಿಗೆ ನಿಮ್ಮ ಬರಹಗಳು ಎಷ್ಟು ಅದ್ಭುತವಾಗಿವೆ. ನೀವು ಗಡಿಯನ್ನು ದಾಟಿ ಹೊರದೇಶಗಳ ಕನ್ನಡ ಸಾಹಿತ್ಯಾಭಿಮಾನಿಗಳನ್ನು ಸಹ ಮುಟ್ಟಬಲ್ರಿ ಹೇಳೋದನ್ನ ತೋರಿಸ್ತಾ ಇರೋದು ನಮ್ಮ ಆ್ಯಪ್. ಆ ಥರದ ಒಂದು ಕೈಂಕರ್ಯ ಮಾಡ್ತಾ ಇರೋದಕ್ಕೆ ನಮಗೂ ಕೂಡ ಒಂದು ಹೆಮ್ಮೆ, ಒಂದು ಸಮಾಧಾನ ಇದೆ. ಮತ್ತು ಈಗಿನ ಯುವ ಬರಹಗಾರರ ಬರಹಗಳನ್ನು ಆ ಥರ ಯುವ ಓದುಗರಿಗೆ, ಸಾಹಿತ್ಯಾಭಿಮಾನಿಗಳಿಗೆ ತಲುಪಿಸ್ತಾ ಇರುವಂತಹ ಒಂದು ಸಮಾಧಾನ ಕೂಡ ಇದೆ. ಮುಂದಿನ ಪ್ರಶ್ನೆಗೆ ಬರೋದಾದರೆ, ನಿಮ್ಮ ಪರ್ಯಾಪ್ತ ಕಾದಂಬರಿಯು ಕೂಡ ಪ್ರತಿಲಿಪಿಯಲ್ಲಿ ಪ್ರಕಟ ಆಗಿದೆ. 58 ಅಧ್ಯಾಯ ಅಲ್ವಾ? 61 ಅಧ್ಯಾಯಗಳನ್ನ ಹೊಂದಿರತಕ್ಕಂಥ ಒಂದು ಬೃಹತ್ ಕಾದಂಬರಿ. ಅದನ್ನ ನೀವು ನಿಮ್ಮದೇ ಸ್ವಂತ ಪ್ರಕಾಶನದ ಮೂಲಕ, ಭಾವಲಿಪಿ ಪ್ರಕಾಶನ, ಅದ್ರ ಮೂಲಕ ಪ್ರಕಟಿಸಿದಿರಿ. ನನಗೂ ಕೂಡ ಇನ್ವೈಟ್ ಮಾಡಿದ್ದೀರಿ. ತುಂಬಾ ಅದ್ಭುತವಾದ ಕಾರ್ಯಕ್ರಮ ಆಗಿತ್ತು ಅದು. ಸೊ ಪರ್ಯಾಪ್ತ ಕಾದಂಬರಿ, ಅದರ ಪ್ಲಾಟ್ ಏನು, ಅದು ನಿಮಗೆ ಹೊಳೆದ ಬಗ್ಗೆ ಹೇಗೆ? ಪರ್ಯಾಪ್ತ ಅದರಲ್ಲಿ ಸಾಮಾಜಿಕ ಇದರಲ್ಲಿ ನಾನು ಫೇಸ್ಬುಕ್ ಬಗ್ಗೆ, ಸೋಷಿಯಲ್ ಮೀಡಿಯಾ ಬಗ್ಗೆ ಸ್ವಲ್ಪ ಬರ್ತಿದ್ದೆ, ಏನೇನಾಗುತ್ತೆ. ಆಮೇಲೆ ಒಂದು ಹುಡುಗಿ ಒಂದು ಕಾಲೇಜ್ ಟೈಮಲ್ಲಿ ಬರ್ಬೇಕಾದ್ರೆ ಅವಳಿಗೆ ಅವಳ ಫ್ಯಾಮಿಲಿಯಿಂದ ಸಪೋರ್ಟ್ ಇಲ್ಲದೆ ಇದ್ರೆ, ಅಥವಾ ಅವಳನ್ನು ಅರ್ಥ ಮಾಡ್ಕೊಳ್ಳೋರು ಇಲ್ಲದೆ ಹೋದ್ರೆ, ಮಾರ್ಗದರ್ಶಕರು ಯಾರು ಇಲ್ಲದೆ ಹೋದ್ರೆ ಅವಳು ಹೇಗೆ ಡೈವರ್ಟ್ ಆಗ್ತಾಳೆ ಅಂತ ಹೇಳಿ ಆಕಾಂಕ್ಷ ಕ್ಯಾರೆಕ್ಟರ್ ಅಲ್ಲಿ ಬರ್ತಿದ್ದೆ ನಾನು ಈ ಹಂತದಲ್ಲಿ. ಇದರಲ್ಲಿ ಪರ್ಯಾಪ್ತದಲ್ಲಿ ಅದಿತಿಯಿಂದ ಕಥಾನಾಯಕಿ ಎದುರು, ಅದು ಆಕಾಂಕ್ಷನ ಕ್ಯಾರೆಕ್ಟರ್ಗೆ ತುಂಬಾ ಡೆಡ್ ಆಪೋಸಿಟ್. ಅದು ಇವಳದು ಬೇರೆನೆ, ಅವಳದು ಬೇರೆ. ಪರ್ಯಾಪ್ತ ಏನಂದ್ರೆ ಸಾಮಾಜಿಕ ಸಮಸ್ಯೆ ಗೊತ್ತಾ ಇದೆ. ಒಂದನೇದಾಗಿ ಹಣಕಾಸಿನ ಸಮಸ್ಯೆ ಅದು ಕಥಾನಾಯಕಂದು. ಇನ್ನೊಂದೇನಂದ್ರೆ ಜಾತಿ, ಪ್ರೀತಿ ನಡುವೆ ಜಾತಿ ಬರೋದು, ಅದು ಯಾವತ್ತೂ ನಿಂತಿಲ್ಲ ಸರ್ ಈವರೆಗೆ. ನಾವು ಎಷ್ಟು ಮುಂದುವರೆದ್ರು ಇವಾಗ್ಲೂ ಆಗ್ತಾ ಇದೆ. ಇದೆ ಮೊದಲು ನೋಡೋದು ಅದೇ ಕೇಳ್ತಾರೆ. ಹೈದರಾಬಾದ್ ಮೊನ್ನೆ ಅದೊಂದು ಆಯ್ತು, ಅವನನ್ನು ಕೊಂದ್ಬಿಟ್ಟು. ಆ ತರದೆಲ್ಲ ಆಗ್ತಾ ಇರುತ್ತೆ ಸರ್. ಇಲ್ಲಿ ಮಂಗಳೂರಲ್ಲಿ ಜಾತಿ ಬಗ್ಗೆ ತುಂಬಾ ಇದೆ ಇವಾಗ್ಲೂ ಅಷ್ಟೇ ತುಂಬಾ ಇದೆ. ಬೆಂಗಳೂರೆಲ್ಲ ಬೆಳೆದಿದೆ, ಅಲ್ಲಿ ಏನೋ ಅಷ್ಟು ಇದು ಮಾಡಲ್ಲ. ಸ್ವಲ್ಪ ಕಡಿಮೆ ಇದೆ, ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಸೊ ನಾನು ಮಂಗಳೂರನ್ನೇ ಬೇಸಾಗಿ ಇಟ್ಕೊಂಡು ಈ ತರದೊಂದು ಕಥೆಯನ್ನು ಬರೆಯೋಣ ಅಂತ ಹೇಳಿ ಇದನ್ನು ನಾನು ಕಲ್ಪನೆಯ ಕಥೆ ಇದು ಅಷ್ಟೇ. ಯಾವ್ದು ಆದಿತ್ಯ ಆಗ್ಲಿ ಅಥವಾ ರಿಷಿದ್ ಆಗ್ಲಿ, ಕೆಲವು ನಾನು ಬದುಕಲ್ಲಿ ನೋಡಿರೋದನ್ನ ಕೆಲವರನ್ನು ಇನ್ಕ್ಲೂಡ್ ಮಾಡಿದೀನಿ. ವಿನಯ್ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತಿದ್ದಾರೆ ಅದರಲ್ಲಿ. ಅವನದೇನಂದ್ರೆ ಒಂಥರ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇರ್ತಾನೆ, ಸಮಾಜ ಸೇವೆ ಮಾಡ್ತಾನೆ. ಆಮೇಲೆ ಸಂಸ್ಥೆಗಳಿಗೆಲ್ಲ ದಾನ ಧರ್ಮ ನೀಡ್ತಾನೆ. ಒಂದು ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿಯಾಗಿ ಬದುಕ್ತಾನೆ. ಬಟ್ ಅವನ ಹಿಂದೆ ಏನೋ ಒಂದು ಮುಖವಾಡ ಇರುತ್ತೆ. ತುಂಬಾ ಜನ ಇದ್ದಾರೆ ಸರ್ ನಮ್ಮ ಸಮಾಜದಲ್ಲಿ. ಹೌದು, ಎದ್ರಲ್ಲಿ ನೋಡ್ಬೇಕಾದ್ರೆ ಅವನು ದೊಡ್ಡ ಸಮಾಜ ಸೇವಕ, ಅವನು ಏನೋ ಮಾಡ್ತಾನೆ ಅಂತ ಹೇಳಿ. ಬಟ್ ಅವರ ಮನಸ್ಸಿನಲ್ಲಿ ಏನಿರುತ್ತೆ, ಹೊರಗಡೆ ಹಿಂಗಡೆ ಏನಿರುತ್ತೆ ಅಂತ ಹೇಳಿ, ಅದು ಗೋಮುಖ ವ್ಯಾಘ್ರ ಅಂತ ನಾವ್ ಏನ್ ಹೇಳ್ತೀವ ಆ ಒಂದು ಸಂದರ್ಭದಲ್ಲಿ ಹತ್ರದಲ್ಲಿ ಇದ್ದವರಿಗೆ ಮಾತ್ರ ಗೊತ್ತಿರುತ್ತೆ. ಅವನ ಮನೆಯಲ್ಲಿ ಇದ್ದವರಿಗೆ, ಅವನ ಕ್ಲೋಸ್ ಟಚ್ ಅಲ್ಲಿ ಇರೋರಿಗೆ ಗೊತ್ತಿರುತ್ತೆ ಇವನು ಇಂಥವನು ಅಂತ ಹೇಳಿ. ಹಾಗೆ ಈ ಕಥೆನ ನಾನು 3 ಕ್ಯಾರೆಕ್ಟರ್ ನಡುವೆ ತಂದಿದ್ದೀನಿ ಸರ್. ಒಂದು ಅದಿತಿ, ಒಂದು ರಿಷಿ, ಒಂದು ವಿನಯ್. ಹಾಗೆ ಓದಿದವರಿಗೆ ಗೊತ್ತಿದೆ ಕಥೆ ಏನು ಅಂತ ಹೇಳಿ. ಪ್ರೀತಿ ಮಾಡ್ತಾ ಇರ್ತಾರೆ ರಿಷಿ ಮತ್ತೆ ಅದಿತಿ. ಎಲ್ಲೋ ಒಂದ್ ಕಡೆ ರಿಷಿ ಅಂತರ್ಧಾನ ಆಗ್ಬೇಕಾಗುತ್ತೆ ಒಂದು ಕಾರಣಕ್ಕಾಗಿ. ಆಮೇಲೆ ಇವಳು ವಿನಯನ ಮದುವೆ ಆಗ್ತಾಳೆ, ಅವಳಿಗೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದನ್ನು ನಾನು ಯಾಕೆ ಬರ್ದಿದ್ದೀನಿ ಅಂದ್ರೆ, ಒಂದನೇದಾಗಿ ಎಲ್ಲಕ್ಕಿಂತ ಮುಖ್ಯ ಪ್ರೀತಿ ಅಂತ ಹೇಳಿದ್ದಾರೆ ಒಂದನೇದಾಗಿ. ಹೌದು. ಮತ್ತೆ ಏನಾದ್ರೂ ಒಂದು ಸಮಸ್ಯೆ ಇದ್ರೆ, ಈಗ ರಿಷಿದು ಸಮಸ್ಯೆ, ಅವನೇನೋ ಅದಿತಿ ತಂದೆ ಅದರಲ್ಲಿ ವಿಲನ್ ಆಗ್ತಾರೆ, ಅವನನ್ನು ದೂರ ಮಾಡ್ತಾರೆ, ಎಲ್ಲ ಸರಿ, ಅವರಿಗೆ ಬೇಕಾಗಿರೋನ ತಂದು ಅದಿತಿ ಕಟ್ತಾರೆ. ಬಟ್ ಅವಳು ಹ್ಯಾಪಿ ಆಗಿರಲ್ಲ. ಅದಕ್ಕೆ ಏನಂದ್ರೆ ಮದುವೆ ಅನ್ನೋದು ಒಂದು ವೈಯಕ್ತಿಕ ಸರ್. ಯಾವಾಗಲೂ ಯಾರೋ ಮನೆಯವರು ನೋಡಿ ಮಾಡ್ತಾರೆ, ಮನಸ್ಪೂರ್ವಕವಾಗಿ ಆಗ್ಬೇಕು. ನಾನು ಅದನ್ನ ಯಾವತ್ತಿನಿಂದ ನಾನು ಅದನ್ನೇ ಅನ್ಕೊಳ್ತಾ ಇದ್ದೇನೆ, ಯಾವುದೇ ವಿಷಯ ಬಂದ್ರು. ಹಾಗಾಗಿ ಇವರು ಕೂಡ ಅಷ್ಟೇ, ಮಗಳಿಗೋಸ್ಕರ ಒಳ್ಳೆ ಸಂಬಂಧ ತಂದೆ ಅಂತ ಹೇಳಿ ವಿನಯನನ್ನು ಕಟ್ಟಿ ಹಾಕ್ತಾರೆ. ಬಟ್ ಇವಳ ಕ್ಯಾರೆಕ್ಟರ್ ಏನಿದೆ ಅದು ಅವನಿಗೆ ಇಡ್ಸಲ್ಲ, ಇವಳಿಗೆ ಅವನು ಸೂಟ್ ಆಗಲ್ಲ. ಸೊ ಆ ಒಂದು ದ್ವಂದ್ವ ಇದೆ ಅಲ್ಲ ಸರ್, ಅದ್ರ ನಡುವೆ ಅವಳು ಹೋರಾಡುವ ರೀತಿ, ಅದನ್ನೇ ನಾನು ಕಥೆಯಾಗಿ ಬರಿತಾ ಹೋದದ್ದು. ಯಾಕಂದ್ರೆ ತುಂಬಾ ಜನ ಹೆಣ್ಮಕ್ಳು ಒಲ್ಲದ ಮನಸ್ಸಿಂದ ಮದುವೆ ಆಗಿರ್ತಾರೆ, ಆಮೇಲೆ ಬದುಕಲೇಬೇಕಾಗುತ್ತೆ ಸರ್, ಕಷ್ಟ. ಹೌದು, ಕಷ್ಟನಕ್ಕೆ. ಯಾಕಂದ್ರೆ ವಿಚ್ಛೇದನ ಆದ್ರೆ ಮನೆಯವರಿಗೆ, ತನಗೂ ಕಷ್ಟ. ಆ ತರದೊಂದು ಸಿಚುವೇಶನ್ ಅಲ್ಲಿ ಕೊನೆ ತನಕ ಬದುಕಬೇಕಾಗುತ್ತೆ. ಕೆಲವು ಗಂಡಸರು ಅದನ್ನು ಯೂಸ್ ಮಾಡ್ಕೊಂಡು ಅವರನ್ನು ಇನ್ನೂ ಎಕ್ಸ್ಪ್ಲೋಯ್ಟ್ ಮಾಡ್ತಾ ಹೋಗ್ತಾರೆ. ನಿಜ. ಸೊ ಅದಕ್ಕಾಗಿ ಏನು ಅಂತ ಹೇಳಿದ್ರೆ, ಒಂದು ಧೈರ್ಯ ಮಾಡಿ, ಲೈಫ್ ಟೈಮ್ ಅವನ ಜೊತೆ ಬದುಕೋದಕ್ಕಿಂತ ಒಂದು ಏನಾದ್ರೂ ಹೇಳಿ ಸಮಾಜ ನನ್ನ ಲೈಫ್ ನಾನು ನೋಡ್ಕೊಳ್ತೀನಿ ಅಂತ ಒಂದು ಗಟ್ಟಿ ಇರ್ಬೇಕು. ಅಲ್ಟಿಮೇಟ್ಲಿ ನಮ್ಮ ಜೀವನವನ್ನ ನಾವು ನಡೆಸ್ಕೊಂಡು ಹೋಗ್ಬೇಕು. ಹೌದು, ಅಷ್ಟೇ. ಅದೊಂದು ಧೈರ್ಯ, ಅದೊಂದು ಏನೋ ಸಿಚುವೇಶನ್ ಬಂದ್ರು ಕೂಡ ಓಕೆ ಅವನು ಆಗಲ್ಲ, ನಂಗೆ ಇನ್ನು ಅವನ ಹತ್ರ ಸಹಿಸೋಕೆ ಸಾಧ್ಯನೇ ಇಲ್ಲ ಅಂದ್ಮೇಲೆ ಅವನು ಹೇಳಿದನ್ನು ಕೇಳ್ಕೊಂಡು ನಮ್ಮ ತನನ ಬಲಿ ಕೊಟ್ಟು ಬದುಕೋದಕ್ಕಿಂತ ಅಲ್ಲಿಂದ ಹೊರಗೆ ಬಂದು ನಮ್ಗೆ ಬೇಕಾಗಿರೋ ಬದುಕನ್ನು ಬದುಕಬೇಕು ಅಂತ ಹೇಳಿ ಆ ತರದೊಂದು ಕಥೆ ನನ್ಗೆ ಕಲ್ಪನೆ. ಅದೇ ಆ ತರದ ಅಂದ್ರೆ ಬಹುಶಃ ನಿಮ್ಮ ಕೃತಿಗಳನ್ನ ಓದಿದ್ರೆ
ಓದುವಂತವರಿಗೆ ಈ ತರದ ಕ್ಯಾರೆಕ್ಟರ್ಗಳು ಹೌದು. ಒಂದು ತಮ್ಮ ಜೀವನವನ್ನು ನಡೆಸೋದಕ್ಕೂ ಕೂಡ ಒಂದು ಮಾರ್ಗದರ್ಶಕ ಕ್ಯಾರೆಕ್ಟರ್ಗಳಾಗಬಹುದು. ಒಬ್ಬ ಕಾದಂಬರಿಗಾರ ಮುಖ್ಯವಾಗಿ ಯೋಚಿಸಬೇಕಾದಂಥದ್ದು ಇದನ್ನೇ, ತನ್ನ ಕೃತಿಗಳು ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಡ್ತಾ ಇದೆ, ಓದುಗರಿಗೆ ಯಾವ ರೀತಿಯ ಮನಸ್ಥಿತಿಯನ್ನ ಒದಗಿಸ್ಕೊಡ್ತವೆ, ಅಥವಾ ತಮ್ಮ ಜೀವನದಲ್ಲಿ ಆ ತರದ ಕಷ್ಟಗಳ ನಷ್ಟಗಳು ಅಥವಾ ಏನೋ ಒಂದು ಆ ತರದ ಘಟನೆಗಳು ನಡೆದಾಗ ಈ ಕಾದಂಬರಿಯ ಕೃತಿಗಳ ಕ್ಯಾರೆಕ್ಟರ್ಗಳನ್ನ ನೋಡ್ಬಿಟ್ಟು ಅವ್ರು ಏನೋ ಒಂದು ಚೇಂಜ್ ಆಗ್ಬೋದು, ಅಷ್ಟು ಪ್ರಭಾವ ಬೀರ್ಬೋದು. ಬೆಳಿಗ್ಗೆ ವಿವೇಕಾನಂದ ಕಾಮತ್ ಹೇಳ್ತಿದ್ರು, ಅವ್ರದ್ದೊಂದು ಕಾದಂಬರಿ ಮೊದಲು ಪ್ರಕಟ ಆದಾಗ ಮ್ಯಾಗಝಿನ್ ನಲ್ಲಿ ಒಂದು ಲೆಟರ್ ಬಂದಿತ್ತಂತೆ, ನಾನು ಎಲ್ಲವನ್ನು ಬಿಟ್ಟು ಇನ್ನೇನು ಆತ್ಮಹತ್ಯೆಗೆ ಶರಣಾಗಬೇಕು, ನನ್ನ ಜೀವನದಲ್ಲಿ ಎಲ್ಲವನ್ನು ಕಳ್ಕೊಂಡು ತುಂಬಾ ದುಃಖ ನೋವನ್ನು ಅನುಭವಿಸಿದ್ದೇನೆ, ಆತ್ಮಹತ್ಯೆ ಮಾಡ್ಕೋಬೇಕು ಅಂದಾಗ ನನಗೆ ಒಂದು ಬೆಳಕಾಗಿ ಬಂದಿದ್ದು ನಿಮ್ಮ ಕಾದಂಬರಿ ಅಂತ ಅವ್ರು ಹೇಳಿದ್ರು. ಅಂದ್ರೆ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಹೇಳಿದಂತ ಕ್ಯಾರೆಕ್ಟರ್ಗಳು ನಮ್ಮ ಸಮಾಜದ ನೊಂದವರಿಗೆ, ಅದು ವೈಯಕ್ತಿಕ ಬದುಕಲ್ಲಿರ್ಬೋದು, ಸಾಮಾಜಿಕ ಕಾರಣಗಳಿಂದ ನೊಂದವರಿರ್ಬೋದು, ಅವರಿಗೆ ಒಂದು ದಾರಿದೀಪ ಆಗತ್ತೆ, ಒಂದು ಬೆಳಕನ್ನು ಕೊಡುತ್ತೆ. ಅಂದ್ರೆ ಅದು ನಿಮ್ಮ ಗೆಲುವು ಒಬ್ಬ ಕಾದಂಬರಿಗಾರ. ಆ ತರದ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ ಕೃತಿಗಳ ರಚನೆ ಮೂಲಕ, ಅಂದ್ರೆ ನಿಜಕ್ಕೂ ಅದು ತುಂಬಾ ಅಭಿನಂದನೀಯ. ನಿಮ್ಮ ಸ್ವಂತ ಪ್ರಕಾಶನ ಸಂಸ್ಥೆ ಭಾವಲಿಪಿ, ಅದರ ಪ್ರಥಮ ಕಾಣಿಕೆ ಪರ್ಯಾಪ್ತ. ಒಂದು ಪ್ರಕಾಶನ ಸಂಸ್ಥೆಯನ್ನು ನೀವೇ ಕಟ್ಟಿದಾಗ ನೀವೇ ಎದುರಿಸಿದಂತ ಸವಾಲುಗಳೇನು, ಮತ್ತೆ ಅದು ಈಗ ಹೇಗೆ ನಡೀತಾ ಇದೆ, ರೆಸ್ಪಾನ್ಸ್ ಹೇಗಿದೆ, ಪರ್ಯಾಪ್ತಕ್ಕೆ ಯಾವ ರೀತಿಯ ರೆಸ್ಪಾನ್ಸ್ ಬರ್ತಾ ಇದೆ? ಸರ್, ಒಂದನೇದಾಗಿ ಇಲ್ಲಿ ನಮ್ ಕಡೆ ಸ್ವಲ್ಪ ಓದುಗರ ಸಂಖ್ಯೆ ಕಡಿಮೆ. ಒಂದನೇದಾಗಿ ಕಾದಂಬರಿ ಓದುವುದು ಅದನ್ನೆಲ್ಲ ಯಾರು ತುಂಬಾ ಮೊದಲಿಂದಲೂ ಅಷ್ಟೇ ಓದುಗರ ಸಂಖ್ಯೆ ಸ್ವಲ್ಪ ಕಡಿಮೆ ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ತುಂಬಾ ಜನ ಪಂಡಿತರಿದ್ದಾರೆ, ಪ್ರಾಜ್ಞರಿದ್ದಾರೆ, ಎಲ್ಲ ಇದ್ದಾರೆ ಮಂಗಳೂರಲ್ಲಿ. ಆದ್ರೆ ಒಂದು ಕಾದಂಬರಿಯ ಕ್ರೇಜ್ ಅಷ್ಟೇನಿಲ್ಲ ಉಳಿದ ಕಡೆ ಅಷ್ಟೇ. ಆಮೇಲೆ ನಾನೇನಂದ್ರೆ, ನಾನು ನೀ ಹಾಡದರೆ ಬರಿಬೇಕಾದ್ರೆ ನನಗೆ ನನ್ನ ಹತ್ರದವರು, ತುಂಬಾ ಹತ್ರದವರು, ನನ್ನ ಬಂಧುಗಳಾಗಿರ್ಬೋದು, ಮಿತ್ರರೆಲ್ಲ ಬಂಧುಗಳು, ಕೆಲವರು ಹೇಳ್ತಾ ಇದ್ರು, ನಿಮ್ಗೆ ಯಾಕೆ ಮಾರ್ರೆ, ನಿಮ್ದು ಲೈಫಲ್ಲಿ ನಿಮ್ಗೆ ಕೆಲವು ಸಮಸ್ಯೆ ಇದೆ, ವೈಯಕ್ತಿಕ ಸಮಸ್ಯೆ ನಿಮ್ಗೂ ಇದೆ. ತುಂಬಾ ಜನ ಅದೇ ಹೇಳಿದ್ರು, ನಿಮ್ಗೆ ಯಾಕೆ ಬೇಕು ಕತೆ ಬರೆಯೋದು, ನಿನ್ ಸಮಸ್ಯೆ ನೋಡು, ನಾನು ಅದನ್ನ ನೋಡ್ಕೋ, ಫಸ್ಟ್ ನಿನ್ ಲೈಫ್ ನೋಡ್ಕೋ, ಕತೆ ಅಂತ ಹೇಳಿ ಅದ್ರ ಹಿಂದೆ ಬೀಳ್ಬೇಡ, ಹಾಗೆ ಹೀಗೆಲ್ಲ ಹೇಳ್ತಾ ಇದ್ರು. ನಂಗೆ ಆಗ ಏನಾಗ್ತಿತ್ತು ಅಂದ್ರೆ, ನಾವು ಯಾವಾಗ್ಲೂ ಫಸ್ಟ್ ಎಕ್ಸ್ಪೆಕ್ಟ್ ಮಾಡೋದು ನಾವು ನಮ್ಮ ಹತ್ರದವ್ರದ್ದು ಸಪೋರ್ಟ್. ಯಾವಾಗ್ಲೂ ನಾವು ಏನೇ ಕೆಲಸ ಮಾಡಿದ್ರು ಉಳಿದವ್ರದ್ದು ಸೆಕೆಂಡರಿ ಆಗಿರ್ತದೆ. ನಮ್ಮ ಸುತ್ತಮುತ್ತ ಯಾರು ಇರ್ತಾರೆ, ನಾವು ದಿನ ನೋಡ್ತೀವಿ, ಅಣ್ಣ ತಮ್ಮಂದಿರ್ಬೋದು, ಸಂಬಂಧಿಕರಿರ್ಬೋದು, ಫ್ರೆಂಡ್ಸ್ ಇರ್ಬೋದು. ಬಟ್ ನನ್ಗೆ ಏನಾಗಿತ್ತು ಅಂದ್ರೆ, ನನ್ಗೆ ಕಂಪ್ಲೀಟ್ ಆಪೋಸಿಟ್ ಇತ್ತು ಅವಾಗ ಎಲ್ಲ. ಎಲ್ಲರೂ ಅದನ್ನೇ ಹೇಳುದು. ನನಗೆ ಮನೆಯಲ್ಲಿ ಕೂಡ ಅಷ್ಟೇನು ಬರವಣಿಗೆಗೆ ಅಷ್ಟೇನು ಇದಿರ್ಲಿಲ್ಲ, ನಾನು ನನ್ನಷ್ಟಕ್ಕೆ ಬರಿತಾ ಇದ್ದೆ. ಬಟ್ ನಾನೊಂದು ಏನಂದ್ರೆ, ನಂಗೊಂದು ಕನಸಿತ್ತು, ನಾನು ಬರಿಬೇಕು, ಏನಾದ್ರು ಒಳ್ಳೆ ಕಾದಂಬರಿನ ಬರಿಬೇಕು, ತುಂಬಾ ಜನ ರೀಚ್ ಆಗ್ಬೇಕು, ತುಂಬಾ ಜನ ಓದ್ಬೇಕು ಅಂತ. ಬಟ್ ನಂಗೆ ಓದುಗರು ಎಲ್ಲಿದ್ದಾರೆ ಅಂತ ಗೊತ್ತಿರ್ಲಿಲ್ಲ, ಓದುಗರು ರೀಚ್ ಆಗೋದು ಅಂತ ಗೊತ್ತಿರ್ಲಿಲ್ಲ. ಅದನ್ನು ನಮ್ಗೆ ಕೊಟ್ಟಿರೋದು ಪ್ರತಿಲಿಪಿ. ಆಮೇಲೆ ನನ್ಗೆ ತುಂಬಾ ಧೈರ್ಯ ಬಂತು, ಇನ್ನು ಮಾಡಿದ್ರೆ ನಾ ಮಾಡ್ಬೋದು ಅಂತ ಹೇಳಿ. ಹಾಗಾಗಿ ಪ್ರಕಾಶನ ಸಂಸ್ಥೆದ್ದು ನನ್ಗೆ ಅಷ್ಟೇನು ಕನಸು ಏನಿರ್ಲಿಲ್ಲ. ಏನಂದ್ರೆ, ನಾನು ಪ್ರಥಮ ಕಾದಂಬರಿ ಪ್ರಕಟಿಸಬೇಕಾದ್ರು ತುಂಬಾ ಸಮಸ್ಯೆ ಅನುಭವಿಸಿದ್ದೀನಿ. ನಾನೇ ಖುದ್ದಾಗಿ ಹೋಗಿದ್ದೀನಿ, ಪ್ರಾಯೋಜಕರನ್ನು ನೋಡ್ಬೇಕು, ಆ ತರದ್ದೆಲ್ಲ ಸಮಸ್ಯೆ ಇರುತ್ತೆ. ಹಾಗಾಗಿ ನಾನು ನಂದೇ ಸ್ವಂತದ್ ಮಾಡಿದ್ರೆ ನಂಗೆ ಬೇಕಾದಾಗೆ ನಾನು ಮಾಡ್ಬೋದು ಅಂತ ನಾನೊಂದು ಅನ್ಕೊಂಡೆ. ಹಾಗಾಗಿ ಈ ಭಾವಲಿಪಿ ಸ್ಟಾರ್ಟ್ ಮಾಡಿದೆ ನಾನು. ದೀಕ್ಷಿತ್ ಅವರು ಸೂಚಿಸಿರುವ ಹೆಸರು ಅದು ಭಾವಲಿಪಿ. ತುಂಬಾ ಜನ ಅನ್ಕೋಬಹುದು ಪ್ರತಿಲಿಪಿ ಭಾವಲಿಪಿ ಏನೋ ಕಾಪಿ ಮಾಡಿದಾರೆ ಅಂತ. ನಂಗೆ ಪ್ರತಿಲಿಪಿ ಯಾವಾಗ ಗೊತ್ತಿರ್ಲಿಲ್ಲ. ದೀಕ್ಷಿತ್ ಅವರು ಫಸ್ಟ್ ಇರ್ಬೇಕಾದ್ರೆ ನಾವು ಭಾವಲಿಪಿಯಿಂದ ಇಡೋಣ ಅಂತ ಹೇಳಿ ತುಂಬಾ ಚರ್ಚೆ ಆದ್ಮೇಲೆ ಬಂದು ಅದು ಕೋಇನ್ಸಿಡೆನ್ಸ್ ಅಷ್ಟೇ ಅನ್ಕೊಳ್ಬಹುದು. ಅದು ತೊಂದ್ರೆ ಇಲ್ಲ, ಪ್ರತಿಲಿಪಿಯಿಂದ ಬಂದಿರೋ ಹೆಸರಿಗೆ ಭಾವಲಿಪಿ ಇರ್ಲಿಲ್ಲ, ಏನಾದ್ರೂ ಬೇಜಾರಿಲ್ಲ. ಸೊ ಈಗ ನಡೀತಾ ಇದೆ ಸರ್. ನಾನು ನಂದು ಮಾತ್ರ ಅಲ್ಲ, ನನ್ನ ಬರವಣಿಗೆ ಮಾತ್ರ ಅಲ್ಲ, ಉಳಿದವರ ಕಾದಂಬರಿನೂ, ಕತೆ, ಕವನ, ಹನಿಗವನ ಎಲ್ಲದಕ್ಕೂ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇವಾಗ ಪರ್ಯಾಪ್ತ ಆದ್ಮೇಲೆ ಲಕ್ಷ್ಮಣ ಜಮದಾಡಿ ಅಂತ ಇದ್ದಾರೆ, ಅವರು ನಿಮ್ಗೆ ಪರಿಚಯ ಇರ್ಬೇಕಂತ ಕೇಳಿದ್ದೀನಿ. ಹೌದು, ಅವರು ವಿಜಯಪುರದವರು. ಅವ್ರದ್ದು ಹನಿಗವನದೊಂದು ಇವಾಗ ಮಾತುಕತೆ ನಡೀತಾ ಇದೆ. ಸದ್ಯದಲ್ಲಿ ಅದೊಂದು ಪುಸ್ತಕ ಆಗ್ಬಹುದು ಹನಿಗವನದ್ದು. ಆಮೇಲೆ ತಿಪ್ಪಣ್ಣ ಅಂತ ಒಬ್ರು ರಾಯಚೂರಿನವರು ಇದ್ದಾರೆ, ಹಂತಿ ಪದಗಳು ಅಂತ ಹೇಳಿ ಬರುತ್ತೆ, ಅವರು ಅದನ್ನು ಸಂಗ್ರಹ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ನಾನು ನೋಡ್ತಾ ಇದ್ದೀನಿ. ಆಮೇಲೆ ದೀಕ್ಷಿತ್ ಅವರ ಕಡೆ ಅವ್ರದ್ದು ಕಂದೀಲು ಕಾದಂಬರಿ ರೆಡಿ ಆಗ್ತಾ ಇದೆ, ಪ್ರಕಟ ಆಗ್ತದೆ. ಅದು ಇವಾಗ ಸದ್ಯಕ್ಕೆ 3, ಅದರಲ್ಲಿ ಭಾವಲಿಪಿ ಪ್ರಕಾಶನದ ಮೂಲಕ ಹೊರ ಬರ್ತಾ ಇದೆ. ಇನ್ನೊಂದೇನಂದ್ರೆ, ನಾವು ಅಕಾಡೆಮಿಕ್ ಸಂಬಂಧಪಟ್ಟಂತ, ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳನ್ನು ತರೋದಕ್ಕೆ ಯೋಚನೆ ಮಾಡ್ತೀವಿ. ಅಂದ್ರೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಇವಾಗ NET ಬರ್ತಾ ಇದೆ ಸರ್, ಅಸಿಸ್ಟೆಂಟ್ ಪ್ರೊಫೆಸರ್ ಇದಕ್ಕೆ ಪೋಸ್ಟಿಗೆ. ಸೊ ಅದರ ಬಗ್ಗೆನೂ ಪುಸ್ತಕ ಇವಾಗ ದೀಕ್ಷಿತ ಮತ್ತೆ ಸೌಮ್ಯಶ್ರೀಜಿ ಅಂತ ಇದ್ದಾರೆ, ಅವ್ರು ಬರೀತಾ ಇದ್ದಾರೆ. ಅದನ್ನ ಇದು ಭಾವಲಿಪಿ ಮೂಲಕ ಹೊರತರ್ತಾ ಇದ್ದೀವಿ. ಗೌತಮ್ ಅವರೇ, ನೀವು ನಿಮ್ಮ ಕೃತಿಗಳು ಹುಟ್ಟಿದಂತಹ ಪ್ಲಾಟ್, ಅದರ ಸಂದರ್ಭ, ನೀವು ಯಾವ ರೀತಿ ಬರಹಗಾರರಿಗೆ ಹೇಳೋದನ್ನ ವಿವರಿಸಿದ್ರಿ, ಅದೇ ರೀತಿ ಭಾವಲಿಪಿ ಅಂತಕ್ಕಂತಹ ಒಂದು ನಿಮ್ಮದೇ ಪ್ರಕಾಶನ ಸಂಸ್ಥೆಯನ್ನ ತೆಗೆದು ಅದರಲ್ಲಿರ್ತಕ್ಕಂಥ ಚಾಲೆಂಜ್ಗಳು ಅಥವಾ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳೇನೋ ಹೇಳೋದನ್ನು ಕೂಡ ನಮಗೆ ವಿವರಿಸಿದ್ರಿ. ಅದೇ ರೀತಿ ಕೊನೆಯ ಹಂತದಲ್ಲಿ ಕೊನೆಯ ಪ್ರಶ್ನೆ ಆಗಿ ನಾನು ಕೇಳೋದೇನೆಂದ್ರೆ,
ನೀವು ಈಗಿನ ಯುವ ಬರಹಗಾರರಿಗೆ, ಹಾಗಂತ ನೀವು ಯುವ ಬರಹಗಾರ, ನೀವು ಕೇಳಬೇಕಾದ್ರೆ ಆದ್ರೆ ಅಂದ್ರೆ ಈಗ ಹೊಸದಾಗಿ ಬರೆಯೋಕೆ ಈಗ ಕಾಲಿಡ್ತಾ ಇರ್ತಕ್ಕಂಥ ಬರಹಗಾರರಿಗೆ ಅಥವಾ ಪ್ರತಿಲಿಪಿಯಂತಹ ವೇದಿಕೆಗಳಲ್ಲಿ, ಸ್ವಪ್ರಕಾಶನ ಸಂಸ್ಥೆಗಳಲ್ಲಿ ಬರೆಯುವಂತಹವರಿಗೆ ನಿಮ್ಮ ಕಿವಿ ಮಾತುಗಳೇನು, ನಿಮ್ಮ ಸಂದೇಶ ಏನು? ಯಾಕಂದ್ರೆ ನೀವು ತಕ್ಕ ಮಟ್ಟಿಗಿನ ಅನುಭವಸ್ಥರು ಈ ವಿಚಾರಗಳಲ್ಲಿ, ಅದರಿಂದ ನಿಮ್ಮ ಒಂದು ಸಂದೇಶ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ? ನಾನು ಪ್ರತಿಲಿಪಿಯಲ್ಲಿ ಓದಿದ್ದೀನಿ ಸರ್ ತುಂಬಾ ಕಾದಂಬರಿನ. ನಂಗೆ ಇಷ್ಟ ಆಗಿದೆ. ತುಂಬಾ ಜನ ಬರೀತಾರೆ, ತುಂಬಾ ರೀಡರ್ಸ್ ಇದ್ದಾರೆ, ಎಲ್ರಿಗೂ ಎಲ್ಲನೂ ಬರೀತಾರೆ. ಬಟ್ ಕೆಲವೊಮ್ಮೆ ಏನ್ ಅನ್ಸುತ್ತೆ ಅಂದ್ರೆ, ಕೆಲವು ಕಡೆ ತುಂಬಾ ಏನೋ ಒಂದು ವಿಷಯ ಇಲ್ಲದೆ ಕತೆ ಒಂದು ಮುನ್ನಡೀತಾ ಹೋಗ್ತಾ ಇರುತ್ತೆ. ಅಂತದೆಲ್ಲ ಓದ್ಬೇಕಾದ್ರೆ ಏನೋ ಒಂದು ಸ್ವಲ್ಪ ಚೇಂಜಸ್ ಬೇಕಿರುತ್ತೆ, ಏನೊಂದು ಬೇಕಿರುತ್ತೆ ಅಂತ ಅನ್ಸುತ್ತೆ. ಕೆಲವು ಪ್ರೇಮ ಕಥೆಗಳಾಗ್ಲಿ, ಅನಾವಶ್ಯಕ ಸನ್ನಿವೇಶಗಳು ಕೆಲವು, ಅಥವಾ ಖಾಲಿ ಡೈಲಾಗ್ ಅಲ್ಲೇ ಇಟ್ಕೊಂಡು ಹೋಗುದು, ಕೇವಲ ಕಥೆಯನ್ನು ಉದ್ದೇಶದಿಂದ ಮಾತ್ರ ಬರೀತಾ ಹೋಗುದು, ಆ ತರ ಹೋಗುದು. ಅದಕ್ಕಿಂತ ಒಂದು ಒಳ್ಳೆ ಸಂದೇಶ ಇರೋನು ಏನಾದ್ರು ಇಟ್ಕೊಂಡು, ಚಿಕ್ಕದಾದ್ರೂ ಪರವಾಗಿಲ್ಲ, ಒಳ್ಳೆ ಸಂದೇಶ ಇದ್ರೆ ಒಳ್ಳೇದಂತ ಕತೆ ಬಗ್ಗೆ. ಓಕೆ. ಅಲ್ಲ, ನೀವು ಈ ತರದ ಯಾವ ಅಭಿಪ್ರಾಯಗಳಿದ್ರೂ ಕೂಡ ನಿಮ್ಮಲ್ಲಿ ನೇರವಾಗಿ ಕಾಮೆಂಟ್ ಮಾಡ್ಬೋದು. ಅದು ನೇರವಾಗಿ ಬರಹಗಾರರಿಗೆ ತಲುಪತ್ತೆ, ಕೃತಿ ರಚನೆಕಾರರಿಗೆ ತಲುಪತ್ತೆ, ಅವರಿಗೊಂದು ಮಾರ್ಗದರ್ಶನ. ಎಷ್ಟು ತಗೋತಾರೆ ಹೇಳೋದು ಅವ್ರಿಗೆ ಬಿಟ್ಟಿರೋದು. ಆದ್ರೆ ನೀವೊಬ್ಬ ಓದುಗರಾಗಿ, ಪ್ರತಿಲಿಪಿಯ ಅಭಿಮಾನಿಯಾಗಿ, ಪ್ರತಿಲಿಪಿಯಲ್ಲಿ ಒಬ್ಬ ಬರಹಗಾರರಾಗಿ ನೀವು ಈ ಒಂದು ಇದನ್ನ ಉಪಯೋಗಿಸ್ಕೊಳ್ತಾ ಇದ್ದೀರಾ. ನೀವು ಅನೇಕ ಕಾಮೆಂಟ್ಗಳನ್ನು ಮಾಡಿದ್ದೀರಾ, ಅನೇಕರಿಗೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೀರಾ. ಅಷ್ಟು ಮಟ್ಟಿಗೆ ನಾವು ನಿಮಗೆ ಕೃತಜ್ಞರಾಗಿರ್ಬೇಕು. ಸರಿ, ಇಲ್ಲಿ ಒಂದು ಸಮಸ್ಯೆ ಏನಂದ್ರೆ ಸರ್, ನಾನು ಒಬ್ರು ಬರಹಗಾರರಿಗೆ ಒಮ್ಮೆ ಹೀಗೆ ಆಗಿದೆ. ನಾನೇನಂದ್ರೆ ಅವರು ಕೇಳಿದ್ರು ನನ್ನ ಹತ್ರ ಹೇಗಿದೆ ಅಂತ ಹೇಳಿ, ನಾನು ಒಂದು 4 ಸ್ಟಾರ್ ಕೊಟ್ಟು ಚೆನ್ನಾಗಿದೆ, ಇನ್ನು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಹೇಳಿದ್ದೆ. ಬಟ್ ಅವ್ರಿಗೆ ಏನೋ ಕೋಪ ಬಂತು. 4 ಸ್ಟಾರ್ ಕೊಡ್ತೀರಾ, 5 ಕೊಡ್ಬೋದಿತ್ತು, ಯಾಕೆ ಅಂತ. ನೀವು ನನ್ನ ಹತ್ರ ಅಭಿಪ್ರಾಯ ಕೇಳಿದಕ್ಕೆ ನಾನು ನನ್ನ ಹತ್ರ ಏನಿದೆ ಅದನ್ನ ಹೇಳ್ಬೇಕು. ಇವಾಗ ಏನಾಗ್ತಿದೆ ಅಂದ್ರೆ ಸರ್, ಯಾರು ನಿಮ್ಗೆ ಈ ತರ ಇದೆ, ಇದು ಚೆನ್ನಾಗಿಲ್ಲ, ಇದನ್ನ ಇಂಪ್ರೂವ್ ಮಾಡಬಹುದು ಅಂತ ಹೇಳಿದ್ರೆ ತುಂಬಾ ತಗೊಳ್ಳೋರು ತುಂಬಾ ಕಡಿಮೆ ಇದೆ. ಹೌದು, ಬರೆದು ಅದ್ಭುತವಾಗಿದೆ, ಎಲ್ಲರೂ 5 ಸ್ಟಾರ್ ಕೊಟ್ಟು ಚೆನ್ನಾಗಿದೆ, ಸಖತ್ತಾಗಿದೆ ಅಂತಾನೆ ಹೇಳ್ಬೇಕು. ಆ ತರ ಬರುತ್ತೆ. ಅದಕ್ಕೋಸ್ಕರ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ, ಸುಮ್ನೆ ಪ್ರತಿಕ್ರಿಯೆ ಕೊಡೋಕೆ ಬೇಜಾರಾಗುತ್ತೆ. ಅವ್ರೇನೋ ಒಂದು ತಪ್ಪು ತಿಳ್ಕೊಳ್ಳೋದು, ಅಥವಾ ನಮ್ಮನ್ನು ಅನ್ಕೊಳ್ತಾರೆ, ಇವ್ರೇನು ದೊಡ್ಡ ಜನನ, ಇವ್ರೇನು ತುಂಬಾ ಅನುಭವಿಸ್ತಾರ, ಆ ತರ ಬರುತ್ತೆ. ಅದಕ್ಕೋಸ್ಕರ ನಾವು ಸುಮ್ಮನೆ ಆ ತರದಕ್ಕೆ ನೀವು ಅಂತಲ್ಲ, ಯಾರೇ ಆದ್ರೂ ಕೂಡ ತಮಗ್ ಅನಿಸಿದ್ದನ್ನ ಹೇಳೋದು, ಯಾವ ಅಂಜಿಕೆನೂ ಬೇಡ. ಯಾಕೆಂದ್ರೆ ಆ ಒಬ್ಬ ಬರಹಗಾರನ, ಆ ಒಬ್ಬ ಸಾಹಿತ್ಯ ಇಂಪ್ರೂವ್ಮೆಂಟ್ಗೆ ನಿಮ್ಮ ಕೆಲವೊಂದು ಸಲಹೆಗಳು, ಮಾರ್ಗದರ್ಶನಗಳು ಸಾಧ್ಯ ಆಗುತ್ತೆ. ಸೊ ಈ ತರನಾಗಿ ನಿಮ್ಮ ಪ್ರತಿಲಿಪಿಯೊಂದಿಗೆ ನಿಮ್ಮ ನಂಟು ಈಗ ಮುಂದುವರೆದಿದೆ. ಅದಕ್ಕೆ ನಾವು ಕೂಡ ತುಂಬಾ ಹರ್ಷಿಸ್ತೇವೆ, ತುಂಬಾ ಖುಷಿ ಆಗ್ತಾ ಇದೆ. ಗೌತಮ್ ಅವರೇ, ನೀವು ಬಹಳಷ್ಟು ವಿಚಾರಗಳ ಕುರಿತು, ನಿಮ್ಮ ಪ್ರಕಾಶನ, ನಿಮ್ಮ ಕೃತಿಗಳು, ನಿಮ್ಮ ವೈಯಕ್ತಿಕ ಬದುಕು ಎಲ್ಲದರ ಕುರಿತು ಬಹಳಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಚರ್ಚೆ ಮಾಡಿದ್ರಿ. ನಮಗೂ ಕೂಡ ತುಂಬಾ ಖುಷಿ ಆಯಿತು. ನಮ್ಮ ಪ್ರತಿಲಿಪಿಯ ಓದುಗರಿಗೂ ಕೂಡ ನಿಮ್ಮ ಕುರಿತು, ನಿಮ್ಮ ವೈಯಕ್ತಿಕ ಜೀವನದ ಕುರಿತು ತಿಳ್ಕೋಬೇಕು ಹೇಳ್ತಕ್ಕಂಥ ಒಂದು ಆಸೆ ಇತ್ತು. ಬಹುಶಃ ಅನೇಕರು ಕೇಳಿದ್ದಾರೆ, ಯಾವ ಏನ್ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಹೇಳಿದ್ರೆ ನೀವು ನೇರವಾಗಿ ಕಾಮೆಂಟಲ್ಲಿ ಕೇಳಿ ಅವರೇ ಹೇಳ್ತಾರೆ ಅಂತ ನಾನು ಬಹಳಷ್ಟು ಜನರಿಗೆ ಹೇಳಿದೆ. ಈ ನಮ್ಮ ಓದುಗರಿಗೆ ನಿಮ್ಮ ಕುರಿತು ಬಹಳಷ್ಟು ಮಾಹಿತಿಗಳು ದೊರಕಿದವು. ತಮ್ಮ ಈ ಬಿಸಿ ಶೆಡ್ಯೂಲ್ ಅಲ್ಲೂ ಕೂಡ ನಮಗೋಸ್ಕರ ಇಷ್ಟೊತ್ತು ಸಮಯವನ್ನು ವಿನಿಯೋಗಿಸಿ ಬಹಳಷ್ಟು ಮಾಹಿತಿಗಳನ್ನು ನೀಡಿದ್ದೀರಾ. ತಮಗೆ, ತಮ್ಮ ನುಡಿಗಳಿಗೆ ನಾವು ಸದಾ ಆಭಾರಿಯಾಗಿರುತ್ತೇವೆ. ಪ್ರತಿಲಿಪಿಯೊಂದಿಗಿನ ನಿಮ್ಮ ಬಂಧ ಸದಾ ಹೀಗೆ ಮುಂದುವರಿಯಲಿ. ಯಾವತ್ತೂ ನೀವು ಬರೀತಾ ಇರಿ. ನಿಮ್ಮ ಭಾವಲಿಪಿಯೂ ಕೂಡ ಕೇವಲ ಕರ್ನಾಟಕದಲ್ಲಷ್ಟೇ ಅಲ್ಲ, ವಿಶ್ವಾದ್ಯಂತ ಇರತಕ್ಕಂಥ ಕನ್ನಡ ಸಾಹಿತ್ಯಾಭಿಮಾನಿಗಳನ್ನ ತಲುಪಲಿ. ಇವತ್ತಿನ ಆನ್ಲೈನ್ ಇದರಲ್ಲಿ ನೀವು ಯಾರು ಬೇಕಾದ್ರೂ ಆರ್ಡರ್ ಮಾಡ್ಬೋದು. ಸೊ ನಿಮ್ಮ ಭಾವಲಿಪಿ ಆ ತರದ ಫೆಸಿಲಿಟಿಗಳನ್ನು ಅಳವಡಿಸ್ಕೊಂಡು ಮುಂದೆ ಅದನ್ನು ಮಾಡಬೇಕು, ಎಲ್ಲರಿಗೂ ತಲುಪುವಂತಾಗಲಿ. ಒಳ್ಳೆಯದಾಗಲಿ. ನಿಮ್ಮಿಂದ ಇನ್ನೂ ಅದ್ಭುತವಾದ ಕೃತಿಗಳು ಬರಲಿ ಅಂತ ಹಾರೈಸ್ತೇನೆ. ನಮಸ್ಕಾರ. ನನ್ಗೆ ಪ್ರತಿಲಿಪಿ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ಯಾಕೆಂದ್ರೆ ನನ್ಗೆ ಇವಾಗ್ಲೂ ಅಷ್ಟೇ, ನಾನು ಪರ್ಯಾಪ್ತ ಬರ್ದ ಮೇಲೆ ಅದನ್ನು ತಗೊಳಕ್ಕೆ ಅಂದ್ರೆ ಸೇಲ್ಸ್ ವಿಭಾಗದಲ್ಲಿ ಏನಾದ್ರು ನೋಡ್ಬೇಕು ಅಂತ ಹೇಳಿದ್ರೆ ಪ್ರತಿಲಿಪಿಯ ತುಂಬಾ ಓದುಗರು ತಗೊಂಡ್ರು ಪುಸ್ತಕ. ನನ್ನ ಹತ್ರ ಇವಾಗ್ಲೂ ಇದೆ ಕೊರಿಯರ್. ನಾನು ದಿನ ಹೋಗ್ತಾ ಇದ್ದೆ, ಕೊರಿಯರ್ ಮಾಡ್ತಾ ಇದ್ದೆ, ತುಂಬಾ ಜನ ಆರ್ಡರ್ ಮಾಡಿದ್ರು. ಹಾಗಾಗಿ ನಾನು ಅವ್ರಿಗೆ ಎಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಮತ್ತೆ ಪ್ರತಿಲಿಪಿ ಓದುಗರಿಗೂ ಕೂಡ, ಪುಸ್ತಕ ತಗೊಳ್ಳದೆ ಹೋದ್ರು ಪ್ರತಿಲಿಪಿಯಲ್ಲಿ ಓದಿ ಅದೇ ತರ ಪ್ರೋತ್ಸಾಹ ಇದೆ ಮೊದಲಿಂದ. ಅದಕ್ಕೊಂದು ಅವರಿಗೂ ಎಲ್ರಿಗೂ ಥ್ಯಾಂಕ್ಸ್, ನನ್ನ ರೀಡರ್ಸ್ಗೆ ಮತ್ತೆ ಪ್ರತಿಲಿಪಿಗೆ ದೊಡ್ಡದಾಗಿ ಧನ್ಯವಾದ.